ಪ್ರಾರ್ಥನಾ ಪತ್ರಿಕೆ ದಿನಾಂಕ 9/5/2024 ಗುರುವಾರ. ಶಿರೋನಾಮೆ: ಶಾಶ್ವತ ಭವಿಷ್ಯವನ್ನು ಎಣಿಸಿ. ಇಂದಿನ ವಾಕ್ಯಭಾಗ ಕೊಲಸ್ಸೆಯವರಿಗೆ 3ನೇ ಅಧ್ಯಾಯ ವಚನ 1-11. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. 2ನೇ ವಚನ. ಸತ್ಯವೇದದಲ್ಲಿ ಉತ್ತರಗಳನ್ನು ಪಡೆದ ಜನರು ಸಾಮಾನ್ಯವಾಗಿ ಏನನ್ನು ಹೊಂದಿದರು? ಅವರು ಎಂದಿಗೂ ಕಣ್ಮರೆಯಾಗದ ಶಾಶ್ವತ ಸಮಯದ ವೇಳಾಪಟ್ಟಿಯನ್ನು ನೋಡಿದರು. ಸಮುವೇಲನನ್ನು ಭೇಟಿಯಾದ ನಂತರ ದಾವೀದನು 1,000 ಗೋಪುರಗಳನ್ನು ನಿರ್ಮಿಸಿದನು ಮತ್ತು ದೇವಾಲಯದ ನಿರ್ಮಾಣಕ್ಕೆ ಸಿದ್ಧನಾದನು. 1ನೇ ಸಮುವೇಲನು 16ನೇ ಅಧ್ಯಾಯ ವಚನ 1-13. ಒಬೇದ್ಯನು ಬಿಕ್ಕಟ್ಟಿನ ಸಮಯಕ್ಕೆ ಸಿದ್ಧನಾದನು. 1ನೇ ಅರಸುಗಳು 18ನೇ ಅಧ್ಯಾಯ ವಚನ 1-15. ಆದುದರಿಂದ ವಯಸ್ಸಾದ ಜನರು ದಿನಗಳನ್ನು ಎಣಿಸುವ ಬುದ್ಧಿವಂತಿಕೆಯನ್ನು ಹೊಂದಿರಬೇಕು. ಕೀರ್ತನೆ 90 ವಚನ 10-17. ಮತ್ತು ರೆಮ್ನೆಂಟ್ಸ್ ಗಡುವನ್ನು ಎಚ್ಚರಿಕೆಯಿಂದ ನೋಡಬೇಕು ಮತ್ತು ಅವುಗಳನ್ನು ಲೆಕ್ಕ ಹಾಕಬೇಕು. ಸತ್ಯವೇದದಲ್ಲಿ ಇವುಗಳನ್ನು ನೋಡಿದವರು ಶಾಶ್ವತ ಉತ್ತರಗಳನ್ನು ಪಡೆದರು. ಆ ಪ್ರಾತಿನಿಧಿಕ ವ್ಯಕ್ತಿಗಳು ಯಾಕೋಬೇದಳು, ಯೆತ್ರೋನನು, ರಾಹಾಬಳು, ಅನ್ನಳು ಮತ್ತು ಇಷಯನು. ಅವರು ಸಮುವೇಲನು ಮತ್ತು ದಾವೀದನನ್ನು ಬೆಳೆಸಿದರು ಮತ್ತು ಜಗತ್ತನ್ನು ಉಳಿಸಿದ ಮಾರ್ಕನ ಮೇಲಿನ ಕೋಣೆಯಲ್ಲಿ ಸಭೆಗೆ ತಮ್ಮ ಕೊಡುಗೆಯನ್ನು ನೀಡಿದರು. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಚನ 43-45. ಶಾಶ್ವತವಾದ ಸಮಯವನ್ನು ಹುಡುಕುವ ಮೂಲಕ ಶಾಶ್ವತ ಸಮಯದ ವೇಳಾಪಟ್ಟಿಯನ್ನು ನೋಡುವ ವಿಧಾನವಾಗಿದೆ. ಕೊಲಸ್ಸೆಯವರಿಗೆ 3 ವಚನ 1. ನಿಮ್ಮ ಜೀವನವು ಕ್ರಿಸ್ತನೊಂದಿಗೆ ದೇವರಲ್ಲಿ ಅಡಗಿದೆ. ಕೊಲಸ್ಸೆ 3:3. ಮತ್ತು ನೀವು ಆತನೊಂದಿಗೆ ಮಹಿಮೆಯಲ್ಲಿ ಕಾಣಿಸಿಕೊಳ್ಳುವಿರಿ. ಕೊಲಸ್ಸೆ 3:4. ನೀವು ಸೃಷ್ಟಿಕರ್ತನಾದ ದೇವರ ಪ್ರತಿರೂಪದಲ್ಲಿ ನವೀಕರಿಸಲ್ಪಟ್ಟಿದ್ದೀರಿ. ಕೊಲಸ್ಸೆ 3:10. ಈ ಅದ್ಭುತ ಆಶೀರ್ವಾದಗಳು ಗುಡಾರ, ದೇವಾಲಯ ಮತ್ತು ಸಭೆಯಲ್ಲಿ ಕಾಣಿಸಿಕೊಂಡವು. ಆದುದರಿಂದಲೇ ಎಲ್ಲ ಸುವಾರ್ಥೀಕರಣ ಕಾರ್ಯಗಳಲ್ಲಿ ದೇವಾಲಯ ನಿರ್ಮಾಣವು ಸುವಾರ್ಥೀಕರಣದ ಶ್ರೇಷ್ಠ ರೂಪವಾಗಿದೆ. ದೇವಾಲಯವನ್ನು ನಿರ್ಮಿಸುವ ಮುನ್ನ ಮೊದಲು ನಿರ್ಮಿಸಬೇಕಾದ ದೇವಾಲಯವಿದೆ. 1ನೆಯ ಅಂಶ: ನಿಮ್ಮೊಳಗೆ ದೇವರ ಆಲಯವನ್ನು ಕಟ್ಟಿಕೊಳ್ಳಿ. ಕೊಲಸ್ಸೆಯವರಿಗೆ 3ನೇ ಅಧ್ಯಾಯ ವಚನ 3-4. ನೀವು ಕ್ರಿಸ್ತನಿಂದ ನೀಡಲ್ಪಟ್ಟ ದೇವರ 7 ಕಾವಲು ಬುರುಜುಗಳನ್ನು ನಿರ್ಮಿಸಬೇಕು ಮತ್ತು ಪ್ರಾರ್ಥನೆ ಮೂಲಕ 7 ಪ್ರಯಾಣಗಳಿಗೆ ಹೋಗಬೇಕು. ಹೆಚ್ಚುವರಿಯಾಗಿ ನೀವು 3 ಮಾರ್ಗದರ್ಶಿ ಪೋಸ್ಟ್ಗಳನ್ನು ನೋಡಬೇಕು. ನೀವು ಉಪವಾಸ ಮಾಡುವ ಮತ್ತು ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಪಡೆಯಲು ಪ್ರಾರ್ಥಿಸುವ ಸ್ಥಳವು ಮಾರ್ಗದರ್ಶಿಯಾಗಿದೆ. ಬಾಗಿಲು ಮುಚ್ಚಿದಾಗ ಪೌಲನು ಪ್ರಾರ್ಥಿಸಿದನು. ಪರಿಣಾಮವಾಗಿ ದೇವರು ಅವನನ್ನು ಮೆಕೆದೋನ್ಯಕ್ಕೆ ಕರೆದೊಯ್ದನು. ತುರನ್ನನ ಚಳುವಳಿಯ ನಂತರ ರೋಮ್ಗೆ ಕಾರಣವಾದ ಮಾರ್ಗದರ್ಶಿ ಪೋಸ್ಟ್ ಹೊರಹೊಮ್ಮಿತು. 2ನೆಯ ಅಂಶ: ಆರಾಧನೆಯ ಸ್ಥಳದಲ್ಲಿ ದೇವರ ದೇವಾಲಯವನ್ನು ನಿರ್ಮಿಸಿ. ಕೊಲಸ್ಸೆ 3 ವಚನ 1. ಸಭೆಯೊಳಗೆ ಅನ್ಯಜನರ ಅಂಗಳವು ಅಸ್ತಿತ್ವದಲ್ಲಿರಬೇಕು. ಇದಲ್ಲದೆ ರೆಮ್ನೆಂಟ್ ಸಭೆಗೆ ಬಂದಾಗ ಅವರು ಮಕ್ಕಳ ಅಂಗಳಕ್ಕೆ ಹೋಗಲು ಸಾಧ್ಯವಾಗುತ್ತದೆ. ಅಲ್ಲಿ ಅವರು ಪ್ರಾರ್ಥಿಸಬಹುದು ಮತ್ತು ಅವರ ಭವಿಷ್ಯವನ್ನು ಕಂಡುಕೊಳ್ಳಬಹುದು. ಅಂತಿಮವಾಗಿ ಪ್ರಾರ್ಥನೆಯನ್ನು ಕಲಿಸುವ, ಗುಣಪಡಿಸುವ ಪ್ರಾಂಗಣವನ್ನು ಸಹ ನಿರ್ಮಿಸಬೇಕು. 3ನೇ ಅಂಶ: ನೀವು ಯಾವತ್ತೂ ಹೋಗದ ದೇಶದಲ್ಲಿ ದೇವರ ದೇವಾಲಯವನ್ನು ನಿರ್ಮಿಸಿ. 237 ರಾಷ್ಟ್ರಗಳ ಪೈಕಿ ಪ್ರತಿಯೊಂದು ದೇಶವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಪ್ರಾರ್ಥಿಸಬೇಕು. 5,000 ಬುಡಕಟ್ಟುಗಳ ರೆಮ್ನೆಂಟ್ಸರನ್ನು ಆಹ್ವಾನಿಸಬೇಕು ಮತ್ತು ಅವರೊಂದಿಗೆ 5,000 ಬುಡಕಟ್ಟುಗಳನ್ನು ಪ್ರವೇಶಿಸಬೇಕು. ಇದೀಗ ದಕ್ಷಿಣ ಅಮೆರಿಕ, ಚೀನಾ ಮತ್ತು ಉತ್ತರ ಕೊರಿಯಾವನ್ನು ತುರ್ತಾಗಿ ಪ್ರವೇಶಿಸುತ್ತಿದೆ. ಅವರಿಗೆ ಸುವಾರ್ತೆಯ ತೀವ್ರ ಅವಶ್ಯಕತೆ ಇದೆ. ಇಂದಿನಿಂದ ನೀವು ಶರೀರದ ವಿರುದ್ಧ ಯುದ್ಧ, ಮನೆ ಕಟ್ಟುವವನ ಯುದ್ಧ ಮತ್ತು ದೇವಾಲಯದ ಯುದ್ಧವನ್ನು ಪ್ರಾರಂಭಿಸಬೇಕು. ಅದನ್ನು ಮಾಡಲು ರೋಮಾಪುರದವರಿಗೆ 16ನೇ ವಚನದ ಅಂಕಿ ಅಂಶಗಳಂತೆ 16ನೇ ಅಧ್ಯಾಯದ ಅಂಕಿ ಅಂಶಗಳಂತೆ 24 ಗಂಟೆಗಳ ಪ್ರಾರ್ಥನೆಯನ್ನು ಕೈಗೊಳ್ಳಲು ತಂಡಗಳನ್ನು ರಚಿಸಿದರೆ ರೋಮ್ ಸುವಾರ್ಥೀಕರಣದ ಕಾರ್ಯಗಳು ಉದ್ಭವಿಸುತ್ತವೆ. ಒಡಂಬಡಿಕೆಯ ಪ್ರಾರ್ಥನೆ: ಪ್ರೀತಿಯ ದೇವರೇ, ಇಂದಿನಿಂದ ಪ್ರಾರಂಭಿಸಿ ಪ್ರತಿದಿನ ನವೀಕರಿಸುವ ಪ್ರಾರ್ಥನೆಯ ರಹಸ್ಯವನ್ನು ನಾನು ಮರುಸ್ಥಾಪಿಸುತ್ತೇನೆ.
ಬಲವನ್ನು ಪಡೆಯುವ ಆಧ್ಯಾತ್ಮಿಕ ರಹಸ್ಯವನ್ನು ಪುನಃಸ್ಥಾಪಿಸಲು ದಯವಿಟ್ಟು ನನಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್.